ಸರೋಜಿನಿಗೆ ಇಬ್ರು ಗಂಡ್ಮಕ್ಳು. ಅವರಿಬ್ರಿಗೂ ಮದುವೆ ಮಾಡಿರ್ತಾಳೆ. ಮೊದಲಿಂದನೂ ಅವಳಿಗೆ ತನ್ನ ಕಿರಿ ಮಗನ ಮೇಲೆ ಪ್ರೀತಿ ಜಾಸ್ತಿ. ಮೊದಲಿನ ಮಗನ ಜೊತೆಗೆ ಸೊಸೆ ಕಂಡ್ರೂ ಆಗ್ತಾ ಇರಲ್ಲ. ಆದರೆ ಕಿರಿ ಮಗ ಸೊಸೆ ಅಂದರೆ ಅವಳಿಗೆ ತುಂಬ ಅಂದರೆ ತುಂಬಾ ಕಾಳಜಿ. ತಾಯಿ ಅಂದರೆ ಎಲ್ಲ ಮಕ್ಕಳಿಗೂ ಸಮಾನವಾದ ಪ್ರೀತಿ ಕೊಡ್ತಾಳೆ ಅಂತ ಹೇಳ್ತಾರೆ. ಆದರೆ ಇವಾಗಿನ ಪ್ರಪಂಚದಲ್ಲಿ ತಾಯಿ ಪ್ರೀತಿನಲ್ಲೂ ವ್ಯತ್ಯಾಸ ಕಾಣಿಸ್ತಾ ಇದೆ. ಈ ಸ್ಟೋರಿ ನೋಡೋಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅಯ್ಯೋ 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 ಅಯ್ಯೋ, ಇದೇನಮ್ಮ ರಚನಾ, ಈ ಮನೆ ಮುದ್ದಿನ ಸೊಸೆ ನೀನು ನೀನು ಈ ಕೆಲಸ ಮಾಡ್ತಾ ಇದೀಯಾ? ಹಾಂ ಅತ್ತೆ, ಅದು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇದ್ವು, ಅದನ್ನೇ ಒಗೆದ್ಬಿಟ್ಟು ಒಣಗಾಕೋಣ ಅಂತ ಬಂದೆ. ಅಯ್ಯೋ, ಏನು ಹೇಳ್ತಿದ್ಯಮ್ಮ ನೀನು? ಬಟ್ಟೆ ತೊಳೆಯೋದಾ? ಅಲ್ಲಮ್ಮ ರಚನಾ, ಆ ಕೋಮಲ್ವಾದ ಕೈ ಈ ಬಟ್ಟೆನೆಲ್ಲ ತೊಳೆದ್ರೆ ಸೌದೆ ಹೋಗಲ್ವೇನಮ್ಮ? ನೋಡು, ಈ ಕೆಲಸ ಎಲ್ಲ ನೀನು ಮಾಡಬೇಡ, ಬಾ ನನ್ನ ಜೊತೆ. ಅದು ಇದೇನತ್ತೆ ಹೀಗೆ ಹೇಳ್ಕೊಂಡು ಬಂದ್ಬಿಟ್ರಿ? ಅಂದರೆ ಇವಾಗ ಅದೆಲ್ಲ ಬಟ್ಟೆ ನೀವು ತೊಳೆದಾಕ್ತೀರಾ? ಅಯ್ಯೋ, ನಾನು ಯಾಕಮ್ಮ ತೊಳಿಲಿ? ಇಲ್ವಾ ಆ ಮೂದೇವಿ ಈ ಮನೆಗೆ ಹಿರಿ ಸೊಸೆ ಅನ್ಕೊಂಡಿರೋಳು? ಅವಳೇನು ರಾಜ್ಯ ಆಳ್ಬೇಕಾಗಿದ್ಯಾ? ಏನು ಕೆಲಸ ಇಲ್ಲ ತಾನೆ? ಇದೆಲ್ಲ ಕೆಲಸನೂ ಅವಳೇ ಮಾಡ್ತಾಳೆ ಬಿಡು. ಅಮ್ಮ, ಏನೇನು ಎಲ್ಲ ಕೆಲಸನೂ ನನ್ನ ಹೆಂಡತಿಗೆ ಹೇಳ್ತೀಯಲ್ಲ? ನೀನು ಈ ಮುದ್ದಿನ ಸೊಸೆ ಮನೇಲಿ ಏನು ಮಾಡ್ತಾಳೆ? ಇವಳೇನು ರಾಜ್ಯ ಆಳ್ಬೇಕಾಗಿದ್ಯಾ ಹೇಳು? ಎಲ್ಲ ಕೆಲಸನೂ ಅವಳ ಹತ್ರನೂ ಮಾಡಿಸ್ಬೋದು ತಾನೆ? ಸಾಕ್, ಬಾಯ್ ಮುಚ್ಚೋ. ಗಂಡ ಹೆಂಡತಿ ಇಬ್ರು ಮಾಡೋದಕ್ಕೆ ಏನು ಕೆಲಸ ಇಲ್ದೇನೆ ಸುಮ್ಮನೆ ಮನೇಲಿ ದಂಡಕ್ಕಿದ್ದೀರಾ. ಆದ್ರೆ ನನ್ನ ಮುದ್ದಿನ ಮಗ ಲಕ್ಷ ಲಕ್ಷ ದುಡಿತಾನೆ. ದುಡಿಯೋನು ಅವನಾಗಿರುವಾಗ ಅವನ ಹೆಂಡತಿ ಯಾಕೋ ಕೆಲಸ ಮಾಡಬೇಕು? ಹಾಗಲ್ಲಮ್ಮ ರೀ, ಹೋಗ್ಲಿ ಬಿಡಿ, ಅದಕ್ಕೇನಂತೆ. ಎಲ್ರೂ ಬಟ್ಟೆ ಜೊತೆನೋ ಇವ್ರ ಬಟ್ಟೆನೂ ತೊಳಿತೀನಿ ಅಲ್ವಾ? ಇವಾಗ ಇದನ್ನೇ ಮುಂದುವರಿಸ್ಬೇಡಿ, ಬನ್ನಿ ನೀವು. ಸರೋಜನಿಗೆ ಕಿರಿ ಮಗ ಸೊಸೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿ ಹಿರಿ ಮಗ ಸೊಸೆನ ಮನೆ ಕೆಲಸದವ್ರ ಹಾಗೆ ನೋಡಿನೇ ಅಭ್ಯಾಸ ಇರುತ್ತೆ. ಅತ್ತೆ ಅಷ್ಟೆಲ್ಲ ಮಾಡಿದ್ರು ಕಾವ್ಯ ಯಾವತ್ತೂ ಅತ್ತೆಗೆ ಎದುರು ಮಾತಾಡಿರಲ್ಲ. ಅಮ್ಮ, ನಾಳೆ ನನ್ನ ಮಗನ ಸ್ಕೂಲ್ ಫೀಸ್ ಕಟ್ಟಬೇಕು. ನಾಳೆನೇ ಕೊನೆ ದಿನ. ಸ್ವಲ್ಪ ಹಣ ಬೇಕಿತ್ತು. ಫೀಸು 50,000. ಅಯ್ಯೋ 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 ಅಯ್ಯೋ, 50,000 ಬರೀ ಸ್ಕೂಲ್ ಫೀಸಾ? ಅಲ್ಲ ಕಣೋ, ಇವಾಗ ನಿನ್ನ ಮಗ ಅಷ್ಟೊಂದು ಫೀಸ್ ಕಟ್ಟಿ ಅಷ್ಟು ದೊಡ್ಡ ಸ್ಕೂಲ್ನಲ್ಲಿ ಓದಿ ಏನು ದೇಶ ಆಡ್ಬೇಕಾಗಿದ್ಯೇನೋ? ನೋಡು, ಹೇಗೂ ಗೌರ್ಮೆಂಟ್ ಸ್ಕೂಲ್ ಇಲ್ಲೇ ಪಕ್ಕದಲ್ಲೇ ಇದೆ. ಅಲ್ಲಿರೋ ಸ್ಕೂಲಿಗೆ ನಿನ್ನ ಮಗನ ತಗೊಂಡೋಗಿ ಸೇರ್ಸು. ನಿನ್ನ ಮಗ ಓದೋ ಚಂದಕ್ಕೆ ಇದೇ ಶಾಲೆಯಲ್ಲಿ ಸಾಕು. ಸುಮ್ಮನೆ ಲಕ್ಷ ಲಕ್ಷ ಡೊನೇಷನ್ ಕಟ್ಟಿ ಓದೋದೇನು ಬೇಡ. ಏನಮ್ಮ ಮಾತಾಡ್ತಿದ್ಯಾ ನೀನು? ಅಂದ್ರೆ ನನ್ನ ಮಗನ ಭವಿಷ್ಯ ಹಾಳು ಮಾಡಬೇಕು ಅಂತ ಇದೆಯಾ? ಏ ಸಾಕ್, ಬಾಯ್ ಮುಚ್ಚೋ. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದೋರೆಲ್ಲ ಬುದ್ಧಿವಂತರಾಗಿಲ್ವೇನೋ? ಎಷ್ಟೊಂದು ಜನ ಟಾಪ್ನಲ್ಲಿ ಬಂದಿದ್ದಾರೆ. ಏನ್ DCPC ಆದವರೆಲ್ಲ ಲಕ್ಷ ಲಕ್ಷ ಡೊನೇಷನ್ ಕಟ್ಟಿ ಓದಿರ್ತಾರಾ? ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದಿರ್ತಾರೆ. ಓದೋ ಮಕ್ಕಳು ಯಾವ ಸ್ಕೂಲ್ನಲ್ಲಿದ್ರು ಓದ್ತಾರೆ. ಓದದೇ ಇರೋರು ಯಾವುದೇ ಸ್ಕೂಲ್ ಆದ್ರೂ, ಎಷ್ಟು ಟಾಪ್ ಆಗಿರೋ ಸ್ಕೂಲ್ ಆದ್ರೂ ದಡ್ಡತನದಲ್ಲೇ ಇರ್ತಾರೆ. ಹಾಗಾದ್ರೆ ಅತ್ತೆ, ನನ್ನ ಮಗನು ಇದೇ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಸೇರ್ಸೋದಾ? ಅಯ್ಯಯ್ಯೋ, ಯಾಕಮ್ಮ ನನ್ನ ಮುದ್ದಿನ ಸೊಸೆ ನಿನ್ನ ಮಗನ ಈ ಹಳೆ ಸ್ಕೂಲಿಗೆ ಯಾಕೆ ಕಳ್ಸೋದು ಹೇಳು? ಸಿಟಿನಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸ್ಕೂಲ್ ಇದಾವೆ. ಲಕ್ಷ ಡೊನೇಷನ್ ಆದ್ರೂ ಪರವಾಗಿಲ್ಲ, ಅಲ್ಲಿಗೆ ಸೇರ್ಸೋಣ ಆಯ್ತಾ? ಸರೋಜಾ ಮಗ ಸೊಸೆಗೆ ಮಾತ್ರ ತಾರತಮ್ಯ ಮಾಡ್ತಾ ಇರಲ್ಲ, ಮೊಮ್ಮಕ್ಕಳಿಗೂ ಕೂಡ ತಾರತಮ್ಯ ಮಾಡ್ತಾ ಇರ್ತಾಳೆ. ಇಷ್ಟೆಲ್ಲ ಭೇದ ಮಾಡಿದ್ರು ಹಿರಿ ಮಗ ಸೊಸೆ ಯಾವತ್ತೂ ಅವಳನ್ನ ದ್ವೇಷಿಸ್ತಾ ಇರಲ್ಲ. ಹೀಗೆ ದಿನಗಳು ಕಳೆಯುತ್ತೆ. ಮನೇಲಿ ಹಿರಿ ಮಗ ಸೊಸೆನ ಎಲ್ಲರೂ ಕೀಳಾಗಿ ನೋಡ್ತಾ ಇರ್ತಾರೆ. ಕಾವ್ಯ, ನನಗೆ ಬಜ್ಜಿ ತಿನ್ಬೇಕು ಅನ್ನಿಸ್ತಿದೆ, ಬೇಗ ಬೇಗ ಬಜ್ಜಿ ಮಾಡ್ಕೊಂಡು ಬಾ ಹೋಗೆ. ರಚನಾ, ನನ್ನ ಮಗನ ಸ್ಕೂಲ್ ಬಿಡೋ ಟೈಮ್ ಆಯಿತು, ನಾನು ಹೋಗಿ ಕರ್ಕೊಂಡು ಬರಬೇಕು. ನೀನೇ ಸ್ವಲ್ಪ ಮಾಡ್ಕೊಂಡು ತಿಂತೀಯಾ? ಏನು, ನನ್ನ ಸೊಸೆ ಮಾಡ್ಕೊಂಡು ತಿನ್ಬೇಕಾ? ಅದು ಎಷ್ಟು ಧೈರ್ಯನೇ ನಿನಗೆ? ಈ ಮನೇಲಿ ನನ್ನ ಮುದ್ದಿನ ಸೊಸೆಗೆ ಮಾಡ್ಕೊಂಡು ತಿನ್ನು ಅಂತ ಆರ್ಡರ್ ಮಾಡ್ತಿದ್ಯಾ? ಅದು ಹಾಗಲ್ಲ ಅತ್ತೆ, ಚಿಂಟು ಸ್ಕೂಲಿಂದ ಬರೋ ಟೈಮ್ ಆಯಿತು, ಹೋಗಿ ಕರ್ಕೊಂಡು ಬರಬೇಕು. ಅದಕ್ಕೆ ನನ್ನ ಸೊಸೆಗೆ ಆರ್ಡರ್ ಮಾಡ್ತಿದ್ಯಾ ನೀನು? ನಿನ್ನ ಮಗ ಏನು ಚಿಕ್ಕ ಮಗು ಅಲ್ಲ, ಅವನಾಗೆ ಬರ್ತಾನೆ. ನೀನು ಹೋಗಿ ಬಜ್ಜಿ ಮಾಡ್ಕೊಂಬಾ. ಹಾಂ ಸರಿ ಅತ್ತೆ. ಇದೇನೇ ಇದು, ಇಷ್ಟು ಕೆಟ್ಟದಾಗಿದೆ ಟೇಸ್ಟು? ಹೌದು ಅತ್ತೆ, ಚೂರು ಅಂದರೆ ಚೂರು ಟೇಸ್ಟ್ ಇಲ್ಲ. ನಾವು ಮಾಡ್ಕೊಡು ಅಂತ ಹೇಳಿದ್ವಿ ಅಂತಾನೆ ಇಷ್ಟು ಕೆಟ್ಟದಾಗಿ ಮಾಡ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಸಾಕ್, ಬಾಯ್ ಮುಚ್ಚು ರಚನಾ. ನಾನು ತುಂಬಾ ದಿನಗಳಿಂದ ನೋಡ್ತಾನೆ ಇದ್ದೀನಿ. ನನ್ನ ಹೆಂಡತಿಗೆ ಎಲ್ಲ ಕೆಲಸನೂ ಹೇಳ್ತಿದ್ಯಾ? ನೀನು ಈ ಮನೆ ಸೊಸೆ ತಾನೆ, ಎಲ್ಲ ಕೆಲಸನೂ ನೀನು ಅವಳ ಥರನೇ ಮಾಡು. ಸಾಕ್, ಬಾಯ್ ಮುಚ್ಚೋ. ನನ್ನ ಸೊಸೆ ಗೊಂಬೆ ಕಣೋ, ನಿನ್ನ ಹೆಂಡತಿ ಥರ ಗೂಬೆ ಅಲ್ಲ ಅವಳು. ಈ ಮನೆ ರಾಣಿ ಕಣೋ ಅವಳು. ಅವಳ ಹತ್ರನೇ ಕೆಲಸ ಮಾಡು ಅಂತಿದ್ಯಾ? ನೋಡು, ಇವತ್ತೇ ಕೊನೆ. ಇನ್ಯಾವತ್ತಾದ್ರೂ ನನ್ನ ಸೊಸೆ ಎದುರಿಗೆ ಮಾತಾಡಿದ್ ಕೇಳಿಸ್ಕೊಂಡ್ರೆ ಆಮೇಲೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ರೀ, ಮೊದಲು ಬನ್ನಿ ನೀವು. ವಾವ್, ಇದೇ ಒಳ್ಳೆ ಸಮಯ.
ಅತ್ತೆ ಹತ್ರ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರ್ಸ್ಕೊಳ್ಬೇಕು. ಅಮ್ಮ ರಚನಾ, ಅವನೇನೋ ಮಾತಾಡ್ತಿದ್ದಾನೆ ಅಂತ ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ. ಮನೇಲಿರೋ ಆಳುಗಳ ಮಾತೆಲ್ಲ ನಾವು ತಲೆಗೆ ಹಾಕೊಂಡ್ರೆ ಹೌದಾ ಹೇಳು? ಅವ್ರಗಳ ಮಾತೆಲ್ಲ ಲೆಕ್ಕಕ್ಕೆ ಹಾಕೋಬಾರ್ದು. ಅದು ಅದು ಹಾಗಲ್ಲ ಅತ್ತೆ. ಇವತ್ತೇನೋ ಹೀಗೆ ಹೇಳ್ತಿದ್ದಾರೆ, ಮುಂದೆ ಒಂದಿನ ಈ ಮನೆಯಿಂದ ನಮ್ಮನ್ನ ಆಚೆ ಹಾಕ್ಬಿಟ್ರೆ ಅವಾಗ ಏನು ಮಾಡೋದು ಹೇಳಿ? ಅಯ್ಯೋ, ಅಂಥ ಪರಿಸ್ಥಿತಿ ಬರೋದಕ್ಕೆ ನಾನು ಬಿಡ್ತೀನ ಹೇಳು? ಅವ್ರು ಹಾಗೆ ಯೋಚನೆ ಮಾಡೋ ಅಷ್ಟರಲ್ಲಿ ನಾನೇ ಆಸ್ತಿನೆಲ್ಲ ಪಾಲ್ ಮಾಡಿ ಆ ಹಳೆ ಮನೆಗೆ ಇವ್ರನ್ನ ಓಡಿಸ್ಬಿಡ್ತೀನಿ ಬಿಡಮ್ಮ. ನನಗೂ ಇದೇ ಬೇಕಿತ್ತು ಅತ್ತೆ. ಈ ಮಾತು ನಿಮ್ಮ ಬಾಯಿಂದನೇ ಬರಲಿ ಅಂತ ಕಾಯ್ತಾ ಇದ್ದೆ. ಇದೇನಮ್ಮ ಇದು? ಇಷ್ಟು ಸಡನ್ ಆಗಿ ಆಸ್ತಿ ಭಾಗ ಮಾಡಿ ಮನೆಯಿಂದ ಹೊರಗೆ ಹೋಗಿ ಅಂತಿದ್ಯಲ್ಲ, ನಾವಾದರೂ ಎಲ್ಲಿಗೆ ಅಂತ ಹೋಗೋದು? ನೋಡು, ಜಾಸ್ತಿ ಮಾತೆಲ್ಲ ಬೇಡ. ಈ ಮನೆನ ನನ್ನ ಮಗ ಸೊಸೆ ಹೆಸರಿಗೆ ಬರ್ದಿದ್ದೀನಿ. ಆ ಹಳೆ ಮನೆ ಇದೆಯಲ್ಲ, ಆ ಮನೇಲಿ ನಿಮ್ಮ ಹೆಸರಿಗೆ ಬರ್ದಿದ್ದೀನಿ. ಇನ್ಮೇಲಿಂದ ನೀವು ಅಲ್ಲೇ ಇರಿ. ಏನು ಅಮ್ಮ, ಏನು ಹೇಳ್ತಾ ಇದೀಯಾ ನೀನು? ಇರೋ ಪರೋ ಆಸ್ತಿನಲ್ಲಿ 3% ಅವನ ಹೆಸರಿಗೆ ಬರ್ದಿದ್ಯಾ, ಇನ್ನು ಉಳ್ದಿರೋ ಚೂರು ಪಾರು ನನ್ನ ಹೆಸರಿಗೆ ಬರ್ದಿದ್ಯಾ. ಆ ಹಳೆ ಮುರ್ಕಟ್ಟೆ ಮನೆ ಇಟ್ಕೊಂಡು ಏನು ಮಾಡಲಿ ನಾನು? ಏ ಸಾಕ್, ಬಾಯ್ ಮುಚ್ಚೋ. ಈ ಮನೆ ಕಟ್ಸೋಕೆ ನನ್ನ ಮಗ ಕಣ ದುಡ್ಡು ಕೊಟ್ಟಿರೋದು. ಈ ಮನೇಲಿ ಆಸ್ತಿ ನನ್ನ ಮಗನಿಗೆ ಜಾಸ್ತಿ ಸೇರ್ಬೇಕು. ಅಮ್ಮ, ನಿನ್ನ ಮಗ ದುಡ್ಡು ಕೊಟ್ರೆ ಸಾಕಾಗಲ್ಲ. ಈ ಮನೆ ಕಟ್ಟೋದಕ್ಕೆ ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ದೀನಿ. ನೋಡು, ಈ ಮನೇಲಿ ನನ್ನ ತೀರ್ಮಾನನೇ ಕೊನೆ. ನನಗಿಷ್ಟ ಬಂದ ಹಾಗೇನೆ ಕೊಡೋದು. ನೀವಿನ್ನು ಹೊರಡಿ. ರೀ ಸಾಕು, ಸುಮ್ಮನೆ ವಾದ ಮಾಡಬೇಡಿ. ಬನ್ನಿ ನಾವು ಹೋಗೋಣ. ಅತ್ತೆ ಮನಸ್ಸಿಗೆ ಸಮಾಧಾನ ಆಗಿದೆಯಲ್ಲ, ಅಷ್ಟೇ ಸಾಕು. ಸರೋಜಾ ಅಷ್ಟೆಲ್ಲ ಭೇದ ಮಾಡಿದ್ರು ಕಾವ್ಯ ಒಂದು ಮಾತು ಹೇಳ್ದೇನೆ ಗಂಡನ ಕರ್ಕೊಂಡು ಹಳೆ ಮನೆಗೆ ಹೋಗ್ತಾಳೆ. ಸರೋಜಾ ಕಿರಿ ಮಗ ಮತ್ತೆ ಸೊಸೆ ಜೊತೆ ತುಂಬಾ ಖುಷಿಯಾಗಿರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಸರೋಜಂಗೆ ವಯಸ್ಸಾಗಿರೋದ್ರಿಂದ ದಿನ ಕಳೆದಾಗೂ ಆರೋಗ್ಯ ಸಮಸ್ಯೆ ಆಗತ್ತೆ. ಅಮ್ಮ ರಚನಾ, ರಚನಾ, ತುಂಬ ಹಸುವಾಗ್ತಿದೆ, ಊಟ ತಗೊಂಡ್ ಬಾರಮ್ಮ. ಅಮ್ಮ ರಚನಾ, ತುಂಬ ಕೆಮ್ಮು ಬರ್ತಿದೆ, ಒಂದು ಲೋಟ ನೀರು ತಗೊಂಡ್ ಬಾರಮ್ಮ. ಛೇ, ಇದೊಂದು ಹಾಳಾಗಿದ್ ಮುದುಕಿ. ನೆಮ್ಮದಿಯಾಗಿ ನಿಲ್ಲೋದಕ್ಕೂ ಬಿಡಲ್ಲ, ಕೂರೋದಕ್ಕೂ ಬಿಡಲ್ಲ. ಯಾಕಾದ್ರೂ ಬದುಕಿದ್ಯೋ ನನ್ನ ಜೀವ ತಿನ್ನೋದಕ್ಕೆ. ರಚನಾ ಆಸ್ತಿ ಗಂಟೆಲ್ಲ ಕೈಯೊಳಗಾಗೋವರೆಗೂ ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಆದರೆ ಆಸ್ತಿ ಎಲ್ಲ ಅವಳ ಕೈ ಸೇರಿದ್ಮೇಲೆ ಅತ್ತೆನ ಕಾಲು ಕಸದ್ಕಿಂತ ಕಡಿಯಾಗಿ ನೋಡ್ತಾ ಇರ್ತಾಳೆ. ಸರಿಯಾಗಿ ಊಟ ತಿಂಡಿ ಯಾವುದನ್ನು ಕೊಡ್ತಾ ಇರಲ್ಲ. ಮಗನೇ, 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 ಯಾಕೋ ತುಂಬ ಕೆಮ್ಮು ಬರ್ತಿದೆ ಕಣೋ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋ. ನಂಗೆ ಆಗ್ತಾನೆ ಇಲ್ಲ ಕಣೋ. ಏನು ಹಾಸ್ಪಿಟಲ್ಗ? ನೋಡಿ, ಏನೋ ಡಸ್ಟ್ ಏನೋ ಬಿದ್ದಿರತ್ತೆ, ಅದಕ್ಕೆ ಇಷ್ಟೊಂದು ಕೆಮ್ಮು ಬರ್ತಾ ಇರತ್ತೆ. ನಿಮ್ಗೇನು ಜೀವ ಹೋಗಲ್ಲ. ನಾನು ನನ್ನ ಗಂಡ ಮೂವಿಗೆ ಹೋಗ್ಬೇಕು. ಸುಮ್ಮನೆ ತೆಪ್ಪಗೆ ಬಿದ್ಕೊಳ್ಳಿ. ನಿಮ್ಮಿಂದ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ, ಇರೋದಕ್ಕೂ ಬಿಡಲ್ಲ ನೀವು. ಯಾಕಾದರೂ ಇದಿರೋ ಈ ಮನೇಲಿ. ಸರೋಜಾ ಕೆಮ್ಮಲ್ಲಿ ನರಳಾಡ್ತಾ ಇದ್ರು ಕೂಡ ಗಂಡ ಹೆಂಡತಿ ಇಬ್ರು ಅವಳ ಕಡೆ ಕೇರ್ ಮಾಡ್ದೇನೆ ಮೂವಿ ನೋಡೋದಕ್ಕೆ ಹೋಗ್ತಾರೆ. ಸರೋಜಾ ಕೆಮ್ಮಿ ಇನ್ನೇನು ಪ್ರಜ್ಞೆನೇ ಕಳ್ಕೊಳ್ಳೋ ಸ್ಥಿತಿನಲ್ಲಿರ್ತಾಳೆ. ಆಗ ಹಿರಿ ಮಗ ಸೊಸೆ ಇಬ್ರು ಮನೆಗೆ ಬರ್ತಾರೆ. ಅಯ್ಯೋ ಅತ್ತೆ, ಏನಾಯ್ತು ರೀ? ಮೊದಲು ಹಾಸ್ಪಿಟಲಿಗೆ ಕಾಲ್ ಮಾಡ್ರಿ, ಡಾಕ್ಟ್ರನ್ನ ಬರಕ್ಕೆ ಹೇಳಿ. ಡಾಕ್ಟರ್ ಬಂದು ಸರೋಜಂಗೆ ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ. ಸರೋಜಾ ಕೂಡ ಸ್ವಲ್ಪ ಹುಷಾರಾಗಿರ್ತಾಳೆ. ವಯಸ್ಸಾಗಿರೋ ತಾಯಿನ ನೋಡ್ಕೊಳ್ಳೋ ಯೋಗ್ಯತೆನೂ ಇಲ್ವಲ್ಲೋ ನಿನ್ಗೆ? ಮುದ್ದಿನ ಮಗ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಬೆಳೆಸಿದ್ದಕ್ಕೆ ಇವತ್ತು ನಾನು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು ನೀನ್ ನಿನ್ನ ಹೆಂಡತಿ ಸರ್ಗಿಡ್ಕೊಂಡು ಅವಳ ಜೊತೆನೇ ಹೋದೆ. ಸೊಸೆ ಅಂತ ಮೆರೆಸಿದ್ದಕ್ಕೆ ನೀನೇನ್ ಮಾಡ್ದೆ? ಛೀ, ನಿಮ್ಮಂತವ್ರ ಜೊತೆ ಬದುಕೋದಕ್ಕಿಂತ ಹೋಗಿ ಗುಡ್ಸ್ಲಲ್ಲಿರೋದು ಒಳ್ಳೇದು. ಮಗನೇ, ನನಗೆ ಕ್ಷಮಿಸ್ಬಿಡು. ನಿನಗೆ ನನ್ನಿಂದ ತುಂಬ ಅನ್ಯಾಯ ಮಾಡಿಬಿಟ್ಟೆ ಕಣೋ. ನನಗೆ ಕ್ಷಮಿಸ್ಬಿಡು. ಅಮ್ಮ, ನೀನಿಲ್ಲಿರೋದು ಬೇಡ, ಬಾರಮ್ಮ ನಮ್ಮ ಜೊತೆ ನಮ್ಮನೇಲೇ ಇರುವಂತೆ. ಅಮ್ಮ. ಸರೋಜನ್ಗೆ ಇವಾಗ ತಾನು ಏನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗತ್ತೆ. ಹಾವಿಗೆ ಹಾಲೆರ್ದಿದ್ದೆ ತಪ್ಪು ಅಂದ್ಕೊಂಡು ಹಿರಿಮಗ ಹಿರಿ ಸೊಸೆ ಜೊತೆಗೆ ಅವ್ರ ಮನೆಗೆ ಹೋಗ್ತಾಳೆ. ಅಚ್ಚು ಅಮ್ಮೆ ಅನ್ನೋರು ಕಮೆಂಟ್ ಮಾಡಿದ್ರು ಇವತ್ತು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ. ಹಾಯ್, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗೆ ಅನು ಗೋಪಿ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಅನು ಗೋಪಿ, ಹೇಗಿದ್ದೀರಾ? ಲಕ್ಷ್ಮೀ ರವಿಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್, ಹೇಗಿದ್ದೀರಾ? ಐಶ್ವರ್ಯ ಅನ್ನೋರು ಕಮೆಂಟ್ ಮಾಡಿದ್ರು ನಾನು ಪುಣೆಯಿಂದ ವೀಡಿಯೋಸ್ ನೋಡ್ತಾ ಇದ್ದೀನಿ ಹಾಯ್ ಹೇಳಿ ಅಂತ. ಹಾಯ್ ಐಶ್ವರ್ಯ, ಹೇಗಿದ್ದೀರಾ?
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾನು ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.